ಬಿಫೋರ್ ಪ್ರೆಸ್ ಮೀಟಲ್ಲೂ ನಾನು ಹೇಳಿದೆ, ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೂಲಕ. ಆದ್ರೆ ಅದು ರೀಚ್ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫೋನಲ್ಲಿ ಮಾತಾಡುವಾಗಲೇ ಗೊತ್ತಾಗಿದ್ದು ಅದು ರೀಚ್ ಆಗೇ ಇಲ್ಲ ಅಂತ. ನಿಮ್ ಇನ್ನೊಂದು ವಿಷಯನೂ ಡಿಸ್ಕಷನ್ ಆಯ್ತು ಆಕ್ಚುಲಿ, ಅದು ಬೇಡ, ಅದನ್ನ ಯಾವುದು ಟಾಪಿಕ್ ತೆಗ್ದಿಲ್ಲ ನಾವು, ಸೊ ಆ ಡಿಸ್ಕಷನ್ ಬೇಡ. ಅವ್ರು ಹೇಳಿದ್ರು ನನಗೆ ಯಾರು ಬಂದ್ಬಿಟ್ಟು ಇದನ್ನ ಹೇಳಿಲ್ಲ ಅಂದ್ರೆ ರೀಚ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಮಾತಾಡೋದು ಗಾಳಿಲಿ ಮಾತಾಡೋ ಥರ ಆಗಿದೆ ಅಷ್ಟೇ. ಅದು ಹೋಗಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿಲ್ಲ ಅಷ್ಟೇ. ಸುಮ್ಮನೆ ಹೇಳಿದ್ದಾರೆ. ನನಗೆ ನಾನು ಮಾತಾಡ್ತೀನಿ ಅಂತ ಹೇಳಿರೋ ಪರ್ಸನ್ ಏನು ಮಾತಾಡಿಲ್ಲ ಅಲ್ಲಿ ಹೋಗಿ, ಅದು ವಿಚಾರ. ಆಮೇಲೆ ಸರ್ ಹೇಳಿದ್ರು ರೆಕಾರ್ಡ್ ಮಾಡ್ಕೊಂಬೋದ ಇಲ್ಲ ಅಂತ. ಇಲ್ಲ, ನನಗೆ ಅದು ಆತ್ಮಸಾಕ್ಷಿ ಒಪ್ಪಲ್ಲ, ನನಗೆ ಮಾಡ್ಕೊಂಬೋದಾಗಿತ್ತು. ಅದು ಎವಿಡೆನ್ಸ್ ಆಗಿರೋದು. ನಾನು ಹೇಳ್ಬಿಟ್ಟೆ ಹೇಳಿದೆ, ನೋಡಿ ಸರ್, ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೋತಾ ಇಲ್ಲ. ಅವ್ರ ಅಡ್ವೊಕೇಟ್ ಅವ್ರ ಮುಂದೆ ಕುತ್ಕೊಂಡಾಗ ನಾನು ಅವ್ರ ಫೋನ್ ಅವ್ರ ಮುಂದೆ ಇಟ್ಬಿಟ್ಟು ನಾನು ಯಾವುದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊಳತ್ತಾ ಇಲ್ಲ, ಏನೂ ಇಲ್ಲ, ನನಗೆ ಅದು ಬೇಕಾಗಿಲ್ಲ. ನೀವು ಕರೆಕ್ಟ್ ನೀವು ಮಾತಾಡ್ಬಿಟ್ರೆ ಸಾಕು ನನಗೆ, ಮೇಡಮ್ ಅವ್ರ ಮಾತಲ್ಲಿ ಹೇಳ್ಬಿಟ್ರೆ ಸಾಕು, ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಇಲ್ಲ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಅಂಥದ್ದೇನು ಮಾತಾಡ್ತೀವಿ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ಅದಕ್ಕೆ ನಾನು ಮಾಡ್ಕೊಳಲ್ಲ, ಬೇಡ ಅಂತ ಹೇಳಿದೆ ನಾನು. ಅದು ಥರ್ಡ್ ಪರ್ಸನ್ ಅಂದ್ರೆ, ನಾನು ಯಾವತ್ತೂ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಕತೆ, ಚಿತ್ರಕಥೆ, ಸಂಭಾಷಣೆ. ಈ ರಾಜಿ ಪಂಚಾಯತಿಯಲ್ಲಾಗಲಿ ತೋರ್ಸೋದ್ರಲ್ಲಾಗಲಿ ನಾನು ಇನ್ವಾಲ್ವ್ ಆಗಿಲ್ಲ. ಕೇಸ್ ಅಷ್ಟು ಇಲ್ಲ ಯಾರ ಕಡೆನೂ ಅಲ್ಲ ಅವರು. ಹಂಗೆ ಥರ್ಡ್ ಪರ್ಸನ್ ಹೆಸರೆಲ್ಲ ಹೇಳಕ್ಕಾಗಲ್ಲ ಸರ್. ಅಲ್ಲ, ನನಗ್ ಪರಿಚಯ ಇರೋರು, ಅವ್ರಿಗೂ ಪರಿಚಯ ಇರೋಂಥವ್ರು. ಆದ್ರೆ ನಾನು ಹೇಳಿದ್ನಲ್ಲ, ಗಾಳಿಲಿ ಹೇಳ್ದಂಗೆ ಆಯ್ತು ಅಷ್ಟೇ. ಅದು ರೀಚ್ ಆಗಿಲ್ಲ ಎಲ್ಲೂ. ನಾವು ಮಾತಾಡ್ಕೊಂಡು ಆಯ್ತು ಗುರು, ಹೇಳ್ತೀನಿ ಗುರು, ನೋಡಿ ಅಷ್ಟೇ, ಫಿನಿಶ್. ಪ್ರಥಮ್ ಅವರು ಏನ್ ಅಡ್ವೊಕೇಟ್ ಪ್ರಥಮ್ ಇದ್ದಾರೆ, ಅವರು ಏನ್ ಸಿವಿಲ್ ಕೇಸ್ ಹಾಕಿದ್ರು, OS 21/21/26 ನಡೆಸಿರುವಂತ ಅಡ್ವೊಕೇಟ್, ಮತ್ತೆ ಹೈಕೋರ್ಟ್ ಅಲ್ಲಿ ಅಲ್ಲಿ ಏನ್ ವಜಾ ಇತ್ತು ಅದ್ ನಡೆಸಿರುವಂತ ಅಡ್ವೊಕೇಟ್, ಜೊತೆಗೆ ಏನು ಕೆಲವು ಮೀಡಿಯಾ ಮೇಲೆ ಎಲ್ಲರ ಮೇಲೆ ಸ್ಟೇ ತಗೊಂಡಿದ್ದಾರಲ್ಲ, ಸಿವಿಲ್ ಡಿಸ್ಪ್ಯೂಟ್ ನಡೆಸುವಂತ ಅಡ್ವೊಕೇಟ್ ಅವರು. ಕ್ರಿಮಿನಲ್ಗೆ ಒಬ್ರು ಇದ್ದಾರೆ, ಸಿವಿಲ್ಗೆ ಇದ್ದಾರೆ. ಸಿವಿಲ್ ಎಂಟೈರ್ ಮ್ಯಾಟರ್ಗಳನ್ನ ಅವ್ರ ಅಡ್ವೊಕೇಟ್ ಪ್ರಥಮ್ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಕೋಪ ಮಾಡ್ಕೊಂಡೇ ಬರ್ಲಿ, ಸಿನಿಮಾ ಥಿಯೇಟರ್ಗೆ ಬಂದಾದ್ಮೇಲೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಆಲ್ರೆಡಿ ಕಮೆಂಟ್ಸ್ ಅಲ್ಲಿ ನನಗೆ ಎಷ್ಟೋ ಜನ ಕೇಳಿದ್ರು ಇದನ್ನ, ಕಮೆಂಟ್ ಸೆಷನ್ ಅಲ್ಲಿ ಫುಲ್ಲು ಹಂಗೆ ಹಿಂಗೆ ಅಂತ ಎಲ್ಲ ಇದೆ. ಆಯ್ತಪ್ಪ, ಇರ್ಲಿ, ತೊಂದರೆ ಏನಿಲ್ಲ. ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಾದ್ಮೇಲೆ ಆಮೇಲೆ ಮಾತಾಡೋಣ. ಅವ್ರೇನ್ ರಿಯಾಕ್ಷನ್ ಅಂತ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅವ್ರದ್ದು, ಆಮೇಲೆ ಮಾತಾಡೋಣ ಬಿಡಿ ಅಂತ ಹೇಳಿದೆ ಅಷ್ಟೇ ನಾನು. ಆ ಥರ ಏನಿಲ್ಲ ಸರ್. ಎಲ್ಲ ಮುಗ್ದಿದೆ. ಈಗ ಏನಿದ್ರು ಎಕ್ಸಿಕ್ಯೂಟ್ ಮಾಡೋದು, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಆಗಿದೆ. ಸೊ ಇನ್ನೇನು ಏನಿದ್ರು ನಿರ್ಮಾಪಕರ ಹೊಣೆ ಇರ್ತೈತೆ. ನಾವು ಅವ್ರ ಜೊತೆ ಪ್ರಮೋಷನ್ಗೆ ನಾವು ಹೋಗ್ತೇವೆ. ಒಂದು 15 ದಿನದಿಂದ ನಮ್ಮ ತಂದೆ ತಾಯಿ ಇಬ್ರು ಹಾಸ್ಪಿಟಲೈಸೇಷನ್ ಆಗಿದ್ರು. ಹಾಗಾಗಿ ನಾನು ಯಾವ ಆಕ್ಟಿವಿಟೀಸ್ ಅಲ್ಲಿ ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿಗೆ. ಅಲ್ಲ, ಅಮೌಂಟ್ ಎಷ್ಟು ಖರ್ಚಾಯ್ತು ಅಂತ. ಅಮೌಂಟಾ? ಅದು ಸರ್, ಈಗ ನಾವು ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದೀವಿ. ಅವರು 1000 ಕೋಟಿ ಕೇಸು ನಡೆಸ್ತಾರೆ. ನನ್ನ ಕೇಸ್ ನಡೆಸಿರೋದು ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದು ವಿವೇಕ್ ಸುಬ್ಬರೆಡ್ಡಿ ಸರ್ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವುದೇ ದುಬಾರಿ ಫೀಸ್ ಅನ್ನು ಕೊಟ್ಟಿಲ್ಲ. ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ, ನನ್ನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರೇನು ಸುಪ್ರೀಂ ಕೋರ್ಟ್ ಹೋಗ್ತಾನಲ್ವಾ, ನಡಿಯ ನಾನು ಬರ್ತೀನಿ, ಎಂಗೇಜ್ ಮಾಡ್ತೀನಿ, ಅದ್ರ ಕೂಡ ಇವರ ಮೇಲೆ ಬಾಯ್ ಅಂತ ಅಗ್ರಿಮೆಂಟ್ ಕರೆಕ್ಟ್ ಮಾಡಿದ್ದಾರೆ ವಿವೇಕ್ ಸುಬ್ಬರೆಡ್ಡಿ ಸರ್. ಅಂತ ಏನೋ ಭಯಂಕರ ಹೇಳ್ಕೊಳ್ಳುವಂತ ಖರ್ಚೇನಾಗಿಲ್ಲ ಸರ್. ಅದ್ಲಾಸ್ ಆಗಿದೆ ಸರ್. ಅಲ್ಲ, ಒಂದು ಅದನ್ನ ನೀವೇ ಆಗ್ಬಿಟ್ರೆ ಹೇಳ್ತಾರೆ ಸರ್. ಬೇಡ ಸರ್, ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನ್ ಸರ್ ಪ್ರಯೋಜನ? ನೆನ್ನೆ ಹಿಂಗಾಯ್ತು, ನನಗೂ ಅಯ್ಯೋ ಪಾಪ ಅಂತ ನಾನೇ ಅಂದ್ಕೋತಾ ಇದ್ದೀನಿ ಸರ್. ಏನ್ ಮಾಡಕ್ಕಾಗುತ್ತೆ? ಅದು ರಿಟರ್ನಬಲ್ ಅಲ್ಲ, ಅದು ನಾನ್ ರಿಟರ್ನಬಲ್ ಫಂಡ್ ಅದು. ಅಲ್ಲ ಸರ್, ನಾನು ಫಸ್ಟ್ ಅದನ್ನ ನಿಮ್ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು ಅವ್ರಿಗೆ. ಅಲ್ಲ, ನಾನು ನೆನ್ನೆನೋ ಮೊನ್ನೆನೋ ಕೇಳಿದೆ ನಾನು, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಒಂದು ಇದನ್ನ ಹಾಕ್ಸಿ, ಏನಾದ್ರು ಅಟ್ಲೀಸ್ಟ್ ಒಂದು ಆಲ್ ದಿ ಬೆಸ್ಟ್ ಏನಾದ್ರು ಹಾಕ್ಸಿ ಅಂತ ನಾನು ಪ್ರಥಮ್ ಸರ್ ಕಾಲ್ ಮಾಡ್ಬಿಟ್ಟು ಕೇಳಿದೆ. ನಾನು ಟ್ರೈ ಮಾಡ್ತೀನಿ ಸರ್, ಹೇಳ್ತೀನಿ ಅಂತ ಹೇಳಿದ್ರು. ಇನ್ನ ಕಾಲ ಮಿಂಚಿಲ್ಲ. ಹೌದು, ಇನ್ನ 4 ದಿನ ಇದೆ, 3 ದಿನ ಇದೆ. ಮೀಡಿಯೇಟ್ರು ಅಲ್ಲಿಗೆ ತಲುಪಿಸಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಎಲ್ಗೂ ತಲುಪಿಸಿಲ್ಲ. ಅವರು ಗಾಳಿಲಿ ಮಾತಾಡಿದ್ದ ಅಷ್ಟೇ. ಅಲ್ಲಿ ವಿಷಯ ಹೋಗಿತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಆದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಸೈನ್ ಹಾಕ್ತಾರೆ ವಕಾಲತ್ಗೆ. ಸೊ ಅದರಿಂದ ಗೊತ್ತಿರುತ್ತೆ ದರ್ಶನ್ ಸರ್ಗೆ ಅವಾಗ.
ಆಮೇಲೆ ಅಲ್ಲ ಎಲ್ಲದನ್ನು ಕೂಡ ದರ್ಶನ್ ಸರ್ ಗೊತ್ತಿದೆ. ಸಿವಿಲ್ ಕೋರ್ಟ್ ಕೇಸ್ ಹಾಕಿರೋದ್ರಿಂದ ಈ ಕೋರ್ಟ್ಗೆಲ್ಲ ಅವ್ರಿಗೆ ಕನ್ಸರ್ನ್ ಇಂದನೇ ಹಾಕಿರೋದು. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ಇಲ್ಲ, ನಾನು ಹೇಳಿದ್ನಲ್ಲ ಅವಾಗ್ಲೇ, ನಮ್ಮ ಪರ್ಸನಲ್ ಮ್ಯಾಟರ್ ಏನಾದ್ರು ಇದೆಯಾ ಅಂತ ಕೇಳಿದ್ರು. ಮೇಡಮ್, ಸಿನಿಮಾಗೆ ಸಂಬಂಧ ಇಲ್ಲ, ಸಿನಿಮಾ ನೋಡಿ ನೀವು, ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸುಮ್ನೆ ನಾನು ಇವಾಗ ಏನೇ ಹೇಳಿದ್ರು ಅದು ಸುಮ್ನೆ ಸುಳ್ಳಾಗೋಗ್ಬಿಡುತ್ತೆ, ಸಿನಿಮಾ ನೋಡಾದ್ಮೇಲೆ ಎಲ್ಲ ಗೊತ್ತಾಗೋದು ಅಂತ ಕೇಳಿದ್ರು. ಮತ್ತೆ ನಾ ಇನ್ನೊಂದು ಹೇಳಿದೆ, ಮೇಡಮ್ ನಾವು ಬೆಳಗ್ಗೆ ಆದ್ರೆ ಊಟನೇ ತಿನ್ನೋದು, ಬೇರೆ ಏನು ತಿನ್ನಲ್ಲ. ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದೇ ಮನೇಲಿ ಇತ್ಕೊಂಡು ಮನೆಯವ್ರ ಬಗ್ಗೆನೇ ನಾವೆಲ್ಲ ಕೆಟ್ಟದಾಗ ಮಾತಾಡೋಕ್ಕಾಗಲ್ಲ ಅಲ್ಲ.